ಅಣ್ಣ ತುಂಬಾ ಹೊಟ್ಟೆ ಹಸ್ತಿದೆ, ಏನಾದ್ರೂ ತಿನ್ಬೇಕಂದ್ರೆ ದುಡ್ಡೆಲ್ಲ ಇವಾಗ. ಪರವಾಗಿಲ್ಲಲೇ, ನಮ್ ಫ್ರೆಂಡ್ ಬೇಕ್ರಿ ಇದೆ, ಅಲ್ಲಿ ಹೋಗಿ ತಿನ್ನೋಣ. ಯಾವಾಗಾದ್ರೂ ದುಡ್ಡಿದ್ದ ಕೊಡೋಣ. ಹೌದಾ, ಸರಿ ಅಣ್ಣ, ಆಗಿದ್ರೆ ಸರಿ ಬಾ. ಬ್ರದರ್, 2 ಎಗ್ ಪಪ್ ಕೊಡಿ. ಸರಿ ಕೊಡ್ತೀನಿ. ಹಾ, ಇನ್ನೊಂದ್ ವಿಷಯ, ಇವಾಗ ನಮ್ಮ ಹತ್ರ ದುಡ್ಡಿಲ್ಲ, ಆಮೇಲೆ ಕೊಡ್ತೀವಿ. ಇಲ್ಲ ಕೊಡೋದಲ್ಲ, ದುಡ್ಡು ಕೊಟ್ಟು ತಿನ್ಬೇಕು. ಅದೇನು, ನಾನ್ ನಿಮ್ಮ ಅಣ್ಣನ ಫ್ರೆಂಡು. ನನ್ ಗೊತ್ತು, ನಮ್ಮ ಅಣ್ಣನ ಹೇಳಿದಾನೆ, ನಮ್ಮ ಫ್ರೆಂಡ್ ಯಾರೇ ಬಂದ್ರೆ ದುಡ್ಡು ಸರಿ ಕೊಡ್ಬೇಡ ಅಂತಿದ್ದಾನೆ. ಲೇ ಮಚ್ಚ, ಇನ್ನು ಹಾಫ್ ಅನ್ ಅವರಲ್ಲಿ ನಂಗೆ ಇಂಟರ್ವ್ಯೂ ಇದೆ. ಆ ಇಂಟರ್ವ್ಯೂದಲ್ಲಿ ಏನಾದ್ರು ಸೆಲೆಕ್ಟ್ ಆದ್ರೆ ನನ್ನ ಲೈಫ್ ಸೆಟ್ಲ್ ಆದಂಗೆ. ಓ ಸೂಪರ್ಲೆ ಮಚ್ಚ, ಆಲ್ ದ ಬೆಸ್ಟ್. ಇನ್ನೊಂದ್ ವಿಷಯ, ಇವತ್ತು ತುಂಬಾ ಹೊಟ್ಟೆ ಹಸ್ತಿತ್ತು, ನಿಮ್ ಬೇಕ್ರಿಗೆ ಹೋದ್ರೆ ನಿಮ್ ತಮ್ಮ ಕೊಡಲ್ಲ ಅಂದ. ಅವನಿಗೆ ಎಂತ ಧೈರ್ಯಲೇ, ನೀ ನನ್ನ ಬೆಸ್ಟ್ ಫ್ರೆಂಡ್ ಅಂತ ಗೊತ್ತಿದ್ರು ನಿಂಗೆ ಕೊಡಲ್ಲ ಅನ್ನ. ಅವನಿಗೆ ಆಮೇಲೆ ನೋಡ್ಕೊಂತೀನಿ. ಹಲೋ, ಹೌದಾ, ಸರಿ ಸರಿ. ಲೇ, ಏನಾಯ್ತು? ಅಮ್ಮಗೆ ಹುಷಾರಿಲ್ಲ ಅಂತಲೇ, ಅರ್ಜೆಂಟಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ಹೌದಾ, ನಿನಗೆ ಇಂಟರ್ವ್ಯೂ ಕೂಡ ಟೈಮ್ ಆಗ್ತಿದೆ. ನೀನೊಂದು ಕೆಲಸ ಮಾಡು, ನೀನು ಇಂಟರ್ವ್ಯೂಗೆ ಹೋಗು, ನಾನು ಅಮ್ಮ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ತೀನಿ. ಲೇ ಮಚ್ಚ, ಅದು ಪರವಾಗಿಲ್ಲ ಬಿಡ್ಲೆ, ನಿಮ್ಮ ಅಮ್ಮ ಅಂದ್ರೆ ನಮ್ಮಮ್ಮ ಅಲ್ವಾ. ಲೇ, ನಿನ್ ಮೊದ್ಲೇ ಹೇಳ್ತಾ ಇದ್ದೀನಿ, ಫ್ರೆಂಡ್ ಅಂತ ಯಾರಾದ್ರೂ ಗೊತ್ತಿರೋರು ಬಂದ್ರೆ ದುಡ್ಡು ಇಸ್ಕೊಲಾರ್ದೆ ಕೊಡಬೇಡ. ಫ್ರೆಂಡ್ಶಿಪ್ ಅಂದ್ರೆ ಅಲ್ಲೇ ಇರಬೇಕು, ಬಿಸಿನೆಸ್ ವರ್ಗೂ ಬರಬಾರ್ದು. ಸರಿ ಅಣ್ಣ. ವಿಡಿಯೋ ಎಷ್ಟಾದ್ರೂ ಲೈಕ್ ಮಾಡಿ, ಹೇಗಿದೆ ಅಂತ ಕಮೆಂಟ್ ಅಲ್ಲಿ ಹೇಳಿ. ಹಾಗೆ ಪ್ಲೀಸ್ ದಯವಿಟ್ಟು ಫಾಲೋ ಮಾಡಿಬಿಡಿ.